ಶುಭೋದಯಗಳು. ಈ ಯೋಗ ಕಲಿಬೇಕಂತ ಆಸೆ ಇತ್ತು, ಬಟ್ ನನಗೆ ಯಾರೂ ಗುರು ಸಿಗಲಿಲ್ಲ. ಹಾಗಾಗಿ ಒಂದು ಸರಿ KPಗೆ ಟ್ರೈನಿಂಗ್ ಹೋದಾಗ ಗುರುಮದು ಒಂದು ಕ್ಲಾಸ್ ಇತ್ತು. ಅಂದರೆ ಅಲ್ಲಿ DSPಗೆ ಬೆಳಿಗ್ಗೆ ಸೆಷನಲ್ಲಿ ಯೋಗ ಹೇಳ್ಕೊಡ್ತಿದ್ರು. ಯಾರೋ ಯೋಗ ಹೇಳ್ಕೊಡ್ತಿದ್ದಾರೆ ಅಂತಂದು ನಾನು ಅವಾಗ ಒಂದು ಕ್ಲಾಸ್ಗೆ ಹೋದೆ. ಮೇಡಮ್ ಮಾಡಿಸಿದ್ರು. ಅಲ್ಲಿಂದ ಯೋಗ ಮಾಡ್ಕೊಂಬಂದೆ. ಫುಲ್ 2 ದಿವಸ ಕೈನೂ ಗೊತ್ತಿರಲಿಲ್ಲ, ಕಾಲು ಗೊತ್ತಿರಲಿಲ್ಲ. ಏನಪ್ಪ ಹಿಂಗಾಯ್ತು, ಯೋಗ ಮಾಡಿ ಚೆನ್ನಾಗಿರ್ತಾರೆ ಅಂದರೆ ಇದು ನನಗೆ ಇಷ್ಟೊಂದು ಮೈಕೈ ಲಾಕ್ ಆಗಿದೆಯಲ್ಲ ಅಂತ ಭಾವನೆ ಆಯಿತು. ಅದಾದ ನಂತರ ಒಂದು ಯೋಗ ದೀಪಿಕಾ ಒಂದು ಬುಕ್ ತೊಗೊಂಡೆ, BK ಸಯ್ಯಂಗಾರ್ದು. ಆ BK ಸಯ್ಯಂಗಾರ್ದು ಯೋಗ ಬುಕ್ ತೊಗೊಂಡು ಎಲ್ಲ ಒಂದು ಪದ ಒಂದು ಲೈನ್ ಬಿಡ್ದಂಗೆ ಆ ಸಂಸ್ಕೃತ ಶ್ಲೋಕಗಳನ್ನು ಮಂತ್ರಗಳನ್ನ ಅಭ್ಯಾಸ ಮಾಡ್ಕೋತಾ ಬಂದೆ. ಅದು ಇವತ್ತು ಸಾಕ್ಷಾತ್ ಗುರುಮ ಅವ್ರನ್ನ ಇವತ್ತು ದರ್ಶನ ಮಾಡ್ದಂಗೆ ಆಯಿತು. ಧನ್ಯವಾದಗಳು ಗುರುಮ. ಇನ್ನು ಮುಂದೆ ಇನ್ನು ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ದಿನದ 24 ಗಂಟೆ ಹೋದ್ರೂ 2 ತಾಸು ಯೋಗ ಮುಗಿಸ್ಕೊಂಡೇ ಬರ್ತೀನಿ ಡ್ಯೂಟಿಗೆ ಅಂತ ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಎಲ್ರಿಗೂ. ಅದಕ್ಕೆ ಕಾರಣ ಅಂದರೆ ತಾಯಿ ಮಹಾಮಾತೆ ಗುರುಮಾಜಿ. ಧನ್ಯವಾದಗಳು.